ಎಂಎಲ್ಸಿ ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆಯನ್ನು ಕೊಟ್ಟಿದ್ದು ನಿಜಾನಾ? ತನಿಖೆಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹಿಂದೇಟು ಹಾಕ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಇದೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರೆದಿದ್ರು, ಬನ್ನಿ ರವಿ ಅವರೇ ಧರ್ಮಸ್ಥಳಕ್ಕೆ ಬಂದುಬಿಡಿ, ನಿಮ್ಮ ಆ ಪದ ಹೇಳಿದ್ದೀರೋ ಇಲ್ವೋ ಧರ್ಮಸ್ಥಳದಲ್ಲಿ ಬಂದು ಅಲ್ಲಿ ಇತ್ಯರ್ಥ ಮಾಡೋಣ ಬನ್ನಿ, ನೀವು ಹೇಳಿದ ನಿಜ ನಿಜ ನಿಜ. ಒಂದು ಅವಾಚ್ಯ ಶಬ್ದ ಬಳಸಿದ್ದೀರಿ, ಒಂದು ಹೆಣ್ಣು ಮಗಳೊಬ್ಬಳಿಗೆ ಬಳಸಬಾರದ ಪದ ಬಳಸಿದ್ದೀರಿ ನೀವು. ನಾನೊಬ್ಬಳು ಸಚಿವೆಯಾಗಿಯೋ ಇನ್ನೊಂದಾಗೋ ಇದನ್ನು ಕೇಳ್ತಾ ಇಲ್ಲ, ನಾನು ಒಂದು ಹೆಣ್ಣು ಮಗಳಾಗಿ ಈ ವಿಚಾರದಲ್ಲಿ ಹೋರಾಟ ಮಾಡ್ತೀನಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಇದಾದ ಮೇಲೆ ಏನಾಗಿದೆ, ಸಿ ಟಿ ರವಿ ಹೇಳಿದ ನಿಜವಾ ಸುಳ್ಳ ಅಂತ ಬಂದಾಗ DAPRಗೆ ಕೇಳಿದ್ದಾರೆ, CID ಅಧಿಕಾರಿಗಳು ಕೇಳಿದ್ದಾರೆ, ತನಿಖೆ ಮಾಡಬೇಕಾದ್ರೆ ಅದರದ್ದು ಫುಟೇಜ್ ಕೊಡಿ ನಮಗೆ ಅಂತ, ದೃಶ್ಯ ಕೊಡಿ ಅದರದ್ದು, ಅವತ್ತು ಈ ಥರ ಹೇಳಿದ್ದಾರೆ ಅಂತ ಹೇಳಿದ್ದಾರಲ್ಲಪ್ಪ, ಅದರದ್ದು ಫುಟೇಜ್ ಕೊಡಿ ಅಂತ CID ಅಧಿಕಾರಿಗಳು DAPR ಈ ಇಲಾಖೆಯನ್ನು ಆಡಳಿತ ಸುಧಾರಣಾ ಇಲಾಖೆ ಅವ್ರನ್ನ ಕೇಳಿದಾಗ ಅವ್ರು ಕೊಟ್ಟರು. ಅವ್ರ ಬಳಿ ಯಾವ ಫುಟೇಜ್ ಇತ್ತೋ ಕೊಟ್ಟರು ಅಂತ ಕಾಣುತ್ತೆ. ಕೊಟ್ಟ ಮೇಲೆ ಸುಮಾರು 6 ರಿಂದ 7 ಬಾರಿ ಸಿ ಟಿ ರವಿ ಅವರು ಆಕ್ಷೇಪಾರ್ಹ ಪದವನ್ನು ಬಳಸಿದ್ದಾರೆ ಅಂತ ಅವ್ರಿಗಿರ್ತಕ್ಕಂಥ ಮಾಹಿತಿಯನ್ನು ಅವರು ಶೇರ್ ಮಾಡಿಕೊಂಡಿದ್ದಾರೆ. ಒಂದು ವರ್ಡ್ ಆ ಥರದ್ದು ಕೇಳಿ ಬಂತು ಅಂತ ಬರುತ್ತೆ, ರವಿಯವರೇ ಹೇಳಿದ್ದ ಅಲ್ವಾ ಅಂತ ಬಂದಾಗ ಅದಕ್ಕೇನು ಮಾಡಬೇಕಾಗತ್ತೆ, ರವಿಯವರ ಆಡಿಯೋ ಟೆಸ್ಟ್ ತೊಗೋಬೇಕು ಅಥವಾ ವಾಯ್ಸ್ ಟೆಸ್ಟ್ ತೊಗೋಬೇಕಾಗತ್ತೆ. ಧ್ವನಿ ರವಿಯವರದ್ದೇನಾ ಅಲ್ವಾ? ಒಬ್ಬೊಬ್ಬ ಮನುಷ್ಯ ಒಂದೊಂದು ಪದವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಅವನು ಬಳಸುವ ಸ್ವರ, ಬಳಸುವಂಥ ಭಾಷೆ, ರೀತಿ, ಆ ಸ್ವರ ಉಸಿರು ತೆಗೆದುಕೊಳ್ಳುವ, ಉಸಿರು ಬಿಡುವ, ಅದರ ಏರಿಳಿತಗಳು ಎಲ್ಲವನ್ನೂ ಕೂಡ ವಾಯ್ಸ್ ಟೆಸ್ಟಲ್ಲಿ ಮೆಜರ್ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಾಕ್ಷಿ ಹೇಳಿಕೆಯನ್ನು ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ದಾಖಲಿಸಿರ್ತಾರೆ. ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದು ನಿಜ ಅಂಥೇಳಿ ನಾಗರಾಜ್ ಯಾದವ್ ಹೇಳಿರ್ತಾರೆ. ನಾಗರಾಜ್ ಅವರ ಹೇಳಿಕೆ ಬಳಿಕ CIDಗೆ ಪ್ರಕರಣದ ಪೂರಕ ದಾಖಲು ಲಭ್ಯವಾಗುತ್ತೆ. ಸದನದಲ್ಲಿ ಅಳವಡಿಸಿದ್ದಂಥ ಸರ್ಕಾರಿ ಕ್ಯಾಮೆರಾದಲ್ಲಿಯೇ ಅಗತ್ಯ ದಾಖಲೆ ಲಭ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮೊದಲು ಖಾಸಗಿ ವಾಹಿನಿಗಳ ವಿಡಿಯೋವನ್ನು ಕೂಡ ಇವರು CID ಅವರು ತಗೊಂಡಿದ್ರು, ನಮ್ಮ ಚಾನಲ್ಗೂ ಬಂದಿತ್ತು, ಅದು ಏನಿದೆ ಕೊಡಿ ಅಂಥೇಳಿ. ನಮ್ಮ ಬಳಿ ಏನಿತ್ತು ನಾವು ಅದನ್ನು ಕೂಡ ಕೊಟ್ಟಿದ್ದೀವಿ. ಇದೇ ರೀತಿ ಎಲ್ಲ ವಾಹಿನಿಗಳಿಗೂ ಕಳಿಸಿದ್ದಾರೆ. ಅವರವರ ಬಳಿ ಇದ್ದಂಥ ದಾಖಲೆಗಳನ್ನು ಅವರು ಕೊಟ್ಟಿದ್ದಾರೆ. ಈ ದಾಖಲೆ ಪರಿಶೀಲಿಸಿದ್ರು. ಎಲ್ಲ ಬಿಟ್ಟು ಸರ್ಕಾರಿ ಏನು ಕ್ಯಾಮ್ರಾ ಅಳವಡಿಸಿರ್ತಾರಲ್ಲ ಅದರಲ್ಲಿಯೇ ಇದು ರೆಕಾರ್ಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲ್ಲಿಯೂ ಕೂಡ ವಾಯ್ಸ್ ಟೆಸ್ಟ್ಗೆ ರವಿ ಅವರು ಬರ್ತಾ ಇಲ್ಲ. ಖಾಸಗಿ ವಾಹಿನಿಗಳ ದಾಖಲೆಯನ್ನು ಸಭಾಪತಿಯವರು ಒಪ್ಪಿಲ್ಲ. ಸರ್ಕಾರಿ ದಾಖಲೆ ಒದಗಿಸಿದರೆ ತನಿಖೆಗೆ ಒಪ್ಪಿಗೆ ಕೊಡ್ತೀನಿ ಅಂತ ಹೊರಟಿಯವರು ಒಂದು ಕಡೆ ಹೇಳಿರ್ತಾರೆ. ಈಗ ಸ್ಪೀಕರ್ ಮಾತಿನಂತೆಯೇ ಸರ್ಕಾರಿ ದಾಖಲೆಯನ್ನು ಕಲೆ ಹಾಕಿಕೊಂಡಿದ್ದಾರೆ CID ತಂಡ. MLC ಸಿ ಟಿ ರವಿ ಅವರ ವಾಯ್ಸ್ ಟೆಸ್ಟ್ ಆಗಬೇಕು, ಆದರೆ ರವಿ ಅವರು ವಾಯ್ಸ್ ಟೆಸ್ಟ್ಗೆ ಸಹಕರಿಸ್ತಾ ಇಲ್ಲ ಅಂತೇಳಿ ಮಾಹಿತಿ.